ಒಬ್ಬ ರೈತರ ಮಗನಾದ ಹಾಗೂ ಬೆಂಗಳೂರಿಗೆ ಬಂದು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿ ಯಾವ ಹಿನ್ನೆಲೆ ಇಲ್ಲದೆ ಕಷ್ಟಪಟ್ಟು ಜೀವನದಲ್ಲಿ ವಕೀಲನಾಗಿ ಸಾಧನೆ ಮಾಡಿ ಅದಲ್ದಿರ ಸಮುದಾಯಕ್ಕೆ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಅಪಾರವಾದ ಕೊಡುಗೆಯನ್ನು ನೀಡಿದಂಥ ಶ್ರೀ ಪುಟ್ಟೇಗೌಡರ ಶ್ರದ್ಧಾಂಜಲಿಯ ಸಭೆಗೆ ನಾವೆಲ್ಲರೂ ಸೇರಿ ಈ ದಿನ ಅವರಿಗೆ ನಮನವನ್ನು ಸಲ್ಲಿಸೋದಕ್ಕೆ ಸೇರಿದೆ. ಬಹುಶಃ ಇಂತಹ ಜೀವನವನ್ನು ಮತ್ತೆ ರಿಪೀಟ್ ಮಾಡಬೇಕು ಅಥವಾ ಮತ್ತೆ ಇದೇ ಮಾದರಿಯಲ್ಲಿ ನಾವು ಹೋಗಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ಅಂದರೆ ಆ ವ್ಯಕ್ತಿ ಒಬ್ಬರಲ್ಲೇ ಅದು ಸಾಧ್ಯ. ನಮ್ಮ ಈಗಿನ ಕಾಲದ ನಮ್ಮ ಪೀಳಿಗೆಗೆ ಬೆಂಗಳೂರಿನಲ್ಲಿ ಹುಟ್ಟಿ ತಂದೆ ತಾಯಿಗಳ ಆಶೀರ್ವಾದದಲ್ಲಿ ನಾವೆಲ್ಲರೂ ಬಂದು ನನ್ನ ಪೀಳಿಗೆ ಅಥವಾ ನಾನು ಹುಟ್ಟಿರುವಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸುಲಭವಾಗಿ ಅವರು ಕೊಟ್ಟಂತಹ ವಿದ್ಯಾಭ್ಯಾಸದಿಂದ ತಂದೆ ತಾಯಿ ಕೊಟ್ಟಂಥ ವಿದ್ಯಾಭ್ಯಾಸದಿಂದ ಮೇಲ್ಗಡೆ ಬಂದರು. ಆದರೆ ಆ ದಿನ ಆ ಕಾಲದಲ್ಲಿ ವಿದ್ಯಾಭ್ಯಾಸ ಇಲ್ಲ, ಅವಕಾಶಗಳಿಲ್ಲ, ಜೀವನದಲ್ಲಿ ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಅನ್ನೋ ಒಂದು ಮಾರ್ಗವೂ ಇಲ್ಲ. ಅಂತಹ ಅಂಧಾಕಾರದ ಪರಿಸ್ಥಿತಿಯಲ್ಲಿ ಮಾನ್ಯ ಶ್ರೀ ಪುಟ್ಟೇಗೌಡರು ಇಂತಹ ಒಂದು ಸಂಸ್ಥೆಯ ಅಧೀನತ್ವವನ್ನು ಹೊಂದಿ ಅಧ್ಯಕ್ಷರಾಗಿ ಈ ಸಂಸ್ಥೆಗೆ ಅಪಾರವಾದ ಒಂದು ಕೊಡುಗೆಯನ್ನು ನೀಡಿದಂತಹ ಆ ವ್ಯಕ್ತಿಯ ಒಂದು ಸ್ಮರಣೆಯನ್ನು ನಾವು ಚಿರವಾಗಿ ಇಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಸ್ನೇಹಿತರೆ, ನಾನು ನೋಡಿದ್ದೀನಿ ಹೈಕೋರ್ಟ್ನಲ್ಲಿ ವಕೀಲಿಕೆ ಮಾಡುವಾಗ ಅನೇಕ ಸಂದರ್ಭಗಳಲ್ಲಿ ಎಂತಹ ಬೃಹತ್ ಬೆಂಗಳೂರು ಮಹಾನಗರದ ಆಸ್ತಿಗಳು ಇವತ್ತು ಅನೇಕ ಆಸ್ತಿಗಳ ಉಳಿದಿದ್ದಾವೆ ಅಂತಂದ್ರೆ ಅದು ಶ್ರೀ ಪುಟ್ಟೇಗೌಡರು ಮಾಡಿದಂತಹ ವಕೀಲಿಕೆ. ಸಾಧಾರಣವಾಗಿ ಬೆಂಗಳೂರು ಅಂತಂದ್ರೆ ಬಹಳ ದೊಡ್ಡ ಭೂ ಹಗರಣಗಳಿರುವಂಥ ಒಂದು ನಗರ. ಅದರಲ್ಲೂ BBMP ಆಸ್ತಿಗಳು ಎಲ್ಲಿದ್ದಾವೆ, ಆಸ್ತಿಗಳನ್ನ ಕಬ್ಜೆ ಮಾಡಿಕೊಂಡು ಇಟ್ಕೊಂಡಿರೋರು ಅನೇಕ ಜನ. ಇವನ್ನೆಲ್ಲ ಹೋಗಲಾಡಿಸಿ ಅವರು ಈ ಆಸ್ತಿಗಳನ್ನು ಉಳಿಸಿದರು. ಅದರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳನ್ನು ಪ್ರತಿನಿಧಿಸಿ ತಮ್ಮ ವಕೀಲಿಕೆಯಲ್ಲಿ ಅನನ್ಯ ಸೇವೆಯನ್ನು ಸಲ್ಲಿಸಿದರು. ಅವರನ್ನು ಸದಾ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ತಮ್ಮ ಅಧ್ಯಕ್ಷತೆಯ ಅವಧಿಯಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದ್ರು. ನಿಷ್ಪಕ್ಷಪಾತವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ಸಾರಿದರು. ಆಗಿನ ಚೀಫ್ ಜಸ್ಟಿಸಿನ ದಿನಕರ್ ಅವರ ಸನ್ನಿವೇಶಗಳನ್ನು ಎದುರಿಸೋದು ಬಹಳ ಕಷ್ಟ. ಆದರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮಾರ್ಗದರ್ಶನವನ್ನ, ಒಂದು ಡೈರೆಕ್ಷನ್, ಒಂದು ಹಾದಿಯನ್ನ ಹಾಕೊಟ್ಟಿರೋದು ನಿಜವಾಗಿಯೂ ಸ್ಮರಣೀಯ, ನಾವೆಂದಿಗೂ ಸಹ ಮರೆಯೋದಕ್ಕಾಗಲ್ಲ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಬಿಲ್ಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ರು. ಆ ಚೇರ್ಮನ್ ಆದಂಥ ಸಮಯದಲ್ಲಿ ಅನೇಕ ಸವಾಲುಗಳು ಬಂದವು. ಸರ್ಕಾರಗಳು ಗ್ರಾಂಟ್ ಕೊಡ್ತಾ ಇರಲಿಲ್ಲ. ಅದನ್ನೆಲ್ಲ ಅವರು ಮೀರಿ ನಿಂತು ಈ ಬಿಲ್ಡಿಂಗ್ ಅನ್ನು ಕಟ್ಟೋದಕ್ಕೆ ಬಹಳಷ್ಟು ಕಷ್ಟ. ಪ್ರಥಮವಾಗಿ ಈ ಬಿಲ್ಡಿಂಗ್ ಕಟ್ಟಬೇಕು ಅಂತ ಆಗಿನ ತಾಲೂಕು ಕಚೇರಿಯ ಒಂದು ಭಾಗವಾಗಿತ್ತು. ಆಗ ಈ ಬಿಲ್ಡಿಂಗ್ ಕಟ್ಟಬೇಕು ಅಂತ ನಿರ್ಣಯವನ್ನು ತಗೊಂಡು ಶ್ರೀ ಸುಬ್ಬಾರೆಡ್ಡಿಯವರು ರಿಟ್ ಪಿಟಿಷನ್ ಅನ್ನು ಹಾಕಿದ್ರು. ಆಗಿನ ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ಅವರು 1996 ಜಜ್ಮೆಂಟ್ ಜಗದೀಶ್ ಸರ್ ಹೇಳ್ತಾ ಇದ್ದಾರೆ. ವಿಶ್ವನಾಥ್ ಶೆಟ್ಟಿ ಅವರು, ಹೌ ಇಸ್ ದಿಸ್ ರಿಟ್ ಮೇಂಟೈನಬಿಲಿಟಿ, ಒಂದು ಅಸೋಸಿಯೇಷನ್ ತಮಗೋಸ್ಕರ ಒಂದು ಕಟ್ಟಡವನ್ನು ಮಾಡ್ಕೊಳ್ಳೋದಕ್ಕೆ ರಿಟ್ ಹಾಕ್ಬೋದಾ, ಇಲ್ಲ ಚೀಫ್ ಜಸ್ಟಿಸ್ ಚೇಂಬರ್ನಲ್ಲಿ ಚೀಫ್ ಮಿನಿಸ್ಟರ್ ಹಸ್ ಗಿವನ್ ಅಂಡರ್ಟೇಕಿಂಗ್ ಬಿಫೋರ್ ದ ಪ್ರೆಸಿಡೆಂಟ್ ಅಂತ ಆ ಅಂಡರ್ಟೇಕಿಂಗ್
ವೇರ್ ಇಸ್ ದಟ್ ಅಂಡರ್ಟೇಕಿಂಗ್ ಅಂದ್ರೆ ಓರಲ್ ಅಂಡರ್ಟೇಕಿಂಗ್. ಆ ಓರಲ್ ಅಂಡರ್ಟೇಕಿಂಗ್ ನ ಇಟ್ ಇಸ್ ಎನ್ಫೋರ್ಸಬಲ್ ಬಿಕಾಸ್ ರಿಜಿಸ್ಟ್ರಾರ್ ಹಸ್ ರಿಪೋರ್ಟೆಡ್ ದಟ್ ಹಿ ಹಸ್ ಸೆಡ್ ಅಂತ ಹೇಳಿ ಆರ್ಟಿಕಲ್ 21 ನಲ್ಲಿ ರೈಟ್ ಟು ಫೆಸಿಲಿಟೀಸ್ ಫಾರ್ ಲಿಟಿಗೆಂಟ್ಸ್ ಅಂತಂದ್ರೆ ಇನ್ಕ್ಲೂಡ್ಸ್ ರೈಟ್ ಟು ಫೆಸಿಲಿಟೀಸ್ ಫಾರ್ ಲಾಯರ್ಸ್ ಅಂತ ಒಂದು ಲಾನ ಲೇ ಡೌನ್ ಮಾಡಿ ಅಂತಹ ಕೊಡುಗೆಯನ್ನು ಜಸ್ಟಿಸ್ ವಿಶ್ವನಾಥ್ ಶೆಟ್ಟಿ ಅವರು ನಮಗೆ ನೀಡಿದ್ದಾರೆ. ಆದ್ರಿಂದ ಸ್ನೇಹಿತರೆ, ನಾವೆಲ್ಲರೂ ಸಹ ತದನಂತರ ಸೊಸೈಟಿಯವರು ಬಂದು ಹಣವನ್ನು ಕೊಟ್ಟರು, ಯಾಕೆಂದ್ರೆ ಹಣ ಇರಲಿಲ್ಲ. ಇವೆಲ್ಲವೂ ಒಂದು ಈ ಒಂದು ಫಿನಿಶ್ಡ್ ಪ್ರಾಡಕ್ಟ್ ಇವತ್ತು ನೋಡ್ತಾ ಇದ್ದೀವಿ. ಆದರೆ ಈ ಫಿನಿಶ್ಡ್ ಪ್ರಾಡಕ್ಟ್ ಹಿಂದೆ ಇದ್ದಂತಹ ಶ್ರಮ, ಬೆವರು, ಅದನ್ನು ನಾವು ಎಂದಿಗೂ ಸಹ ಮರೆಯೋದಕ್ಕಾಗಲ್ಲ. ಶ್ರೀ ಪುಟ್ಟೇಗೌಡರು ಬಿಲ್ಡಿಂಗ್ ಕಮಿಟಿ ಚೇರ್ಮನ್ ಆಗಿ ಇದನ್ನೆಲ್ಲ ಸರಿಯಾಗಿ ಕಟ್ಟೋಕೆ ಮಾಡಿ ಪ್ರತಿನಿತ್ಯ ಇದನ್ನು ನೋಡ್ಕೊತಾ ಇದ್ದೀವಿ. ಆದ್ರಿಂದ ನಾವೆಲ್ಲರೂ ಸಹ ಯಾರ್ಯಾರು ಈ ಕಟ್ಟಡಕ್ಕೆ ಕೊಡುಗೆ ನೀಡಿದ್ದಾರೆ, ಪುಟ್ಟೇಗೌಡರು ಸೇರಿ, ಅವನ್ನೆಲ್ಲರೂ ಸ್ಮರಿಸ್ತಕ್ಕಂಥ ಅವ್ರ ಹೆಸರಿಡುವಂಥ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಿ ಇದನ್ನ ನಾವೆಲ್ಲರೂ ಸೇರಿ ಈ ದಿನ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ಅವರು ನೀಡಿದಂಥ ಅನನ್ಯ ಸೇವೆಯನ್ನ ನೆನೆಸ್ಕೊಂಡು ಅವ್ರ ಬಗ್ಗೆ ಮಾತಾಡೋದಕ್ಕೆ ಹಲವಾರು ಹಿರಿಯರು ಬಂದಿದ್ದಾರೆ, ನ್ಯಾಯಾಧೀಶರು ಬಂದಿದ್ದಾರೆ. ಅವನು ಸಹ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಿವಂಗತರ ಕುರಿತು ನುಡಿಗಳನ್ನು ಆಡಿದಂತಹ ವಕೀಲರ ಸಂಘದ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ತಾನೇ ಇದು ಪುಟ್ಟೇಗೌಡರ ಕುಟುಂಬದ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈಗ ಪುಷ್ಪಾರ್ಚನೆ ದಿವಂಗತ ಪುಟ್ಟೇಗೌಡರ ಭಾವಚಿತ್ರ. 2 ನಿಮಿಷಗಳ ಕಾಲ ಮೌನಾಚರಣೆ, ನಂತರ ಪುಷ್ಪಾರ್ಚನೆ.